ಅಂಗನವಾಡಿ ಎಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ರಾಜಕೀಯನ ಕೊಡಬೇಕಂತ ಹೇಳಿದ್ವಿ. ಅದರ ಬಗ್ಗೆ ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ದಾರೆ TUCCಯ. ನಾನು ಇದರಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಇವತ್ತು ಆಹಾರ ಅಂತ ಇದೆ. ಆಹಾರವನ್ನು ಮಕ್ಕಳು ತಿಂದೇ ಇರತಕ್ಕಂಥ ಪರಿಸ್ಥಿತಿಗೆ, ಗರ್ಭಿಣಿ ಬಾಣಂತಿಯರಾಗಲಿ ಮಕ್ಕಳಾಗಲಿ ತಿಂದೇ ಇಂಥ ಪರಿಸ್ಥಿತಿ ಇದೆ. ತಮಿಳುನಾಡುಗಳಿಂದ ತರ್ತಕ್ಕಂಥ ARF ಹಿಂದೆ ಕೂಡ ಇತ್ತು. ಅದನ್ನು ನಾವು ಹೋಗಲಾಡಿಸಿ ಹೋರಾಟದ ಮುಖಾಂತರ ಸ್ಥಳೀಯ ಆಹಾರ ಕೊಡಬೇಕಂತೇಳಿ ಏನಿತ್ತು, ಅದ್ರ ಬಗ್ಗೆ ಯಾವುದೇ ಚರ್ಚೆ, ಏನೇ ಬದಲಾವಣೆ ಆಗಬೇಕಂದ್ರೆ ಹಿಂದಿನ ಸರ್ಕಾರಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ನಾವು ಫೀಲ್ಡಲ್ಲಿ ನೋಡ್ತಾ ಇರ್ತೇವೆ, ವಿಚಾರವನ್ನು ತಿಳ್ಕೊಂಡಿರ್ತೇವೆ, ನಮ್ಮ ಜೊತೆ ಚರ್ಚೆ ಮಾಡಿ ಇವತ್ತು ಸ್ಥಳೀಯವಾಗಿ ಯಾವ ಆಹಾರ ಇದೆ, ಮಗುಗೆ ಯಾವ ರೀತಿಯ ಆಹಾರ ಕೊಟ್ಟರೆ ಒಳ್ಳೆಯದು. ಇವತ್ತು ಗೋಧಿ ಉತ್ಪನ್ನದ ಆಹಾರ ಯಾವ ವಿಟಮಿನ್ ಇದೆ ಅಂತ ನೀವು ತಾವೆಲ್ಲರೂ ಕೂಡ ನೋಡಬೇಕು. ಯಾವ ತಜ್ಞರಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಬೇಕು. ಏನು ಹೇಳ್ತಾರೆ ಹೆಬ್ಬಾಳ್ಕರ್ ಅವರು ಅಂದರೆ, ಕೇಂದ್ರ ಸರ್ಕಾರ ಗೋಧಿಯನ್ನು ತಗೊಳ್ಳೇಬೇಕು ಅಂತ ಒಂದು ಆರ್ಡರ್ ಇದೆ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಬೇರೆ ರಾಜ್ಯಗಳಲ್ಲಿ ತಗೊಳ್ತಾ ಇದ್ದೇವೆ. ಎಲ್ಲೂ ಕೂಡ ಗೋಧಿ ಉತ್ಪನ್ನವನ್ನು ಚಿಕ್ಕ ಮಕ್ಕಳಿಗೆ ಕೊಡೋದು ಸರಿನಾ ಅಂತ ಇವತ್ತು ಈ ಮುಖಾಂತರ ಕೇಳ್ತಾ ಇದ್ದೇವೆ. ಹಾಗೆ ಆ ಗೋಧಿ ನುಚ್ಚಿನಲ್ಲಿ ಹುಳ ಮತ್ತು ಏನು ಆ ಸಾಂಬಾರು ಪುಡಿ, ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲಾದರೂ ಸಾಂಬಾರು ಪುಡಿ ಹಾಕ್ತಾರಾ? ಇದು ಕೊಡ್ತಾ ಇದ್ದಾರೆ. ಆ ಸಾಂಬಾರು ಪುಡಿಯಲ್ಲಿ ಮಣ್ಣು ಬರ್ತಾ ಇದೆ. ನಾವು ಇದೇ ಒಂದು ಹೋರಾಟವನ್ನು APCಯಿಂದ ಇಟ್ಕೊಂಡು ನಮ್ಮ ಏನು ಹೋರಾಟದ ಜಾಗಕ್ಕೆ ಊರಲ್ಲಿ ಇದ್ದರೂ ಕೂಡ ಬರದೇ ಇದ್ದಿದ್ದರಿಂದ ನಾವು ಎದ್ದೋಳೋದಿಲ್ಲ ಅಂದಾಗ ಅಲ್ಲಿನ ವಿಶೇಷ ಅಧಿಕಾರಿ ಬಂದು ನಿಮಗೆ ಒಂದು ಬೇರೆ ಸಭೆ ಮಾಡಿಸ್ತೇವೆ ಅಂತೇಳಿ ಆ ಸಭೆಯನ್ನು ಮಾಡಿದಂತೂ ಹೇಳಿದ್ರೆ ಅದು ಬೇಜಾರಿನ ವಿಷಯ. ಆದರೂ ಆಗ ಬಂದು ಮಾತಾಡಬೇಕು ಅನ್ನೋದಕ್ಕೂ ಮಾತಾಡುವಾಗ ಒಬ್ಬರು MLAಗಳೆಲ್ಲ ಒಂದೊಂದು ವಹಿಸ್ಕೊಂಡು, ಒಬ್ಬರು ಏನು ಕಾರ್ಪುಡಿಯನ್ನು ಸಪ್ಲೈ ಮಾಡೋಕ್ಕೆ ಇದು ಮಾಡ್ತಾರೆ, ಇನ್ನೊಬ್ರು ಇದೆ, ಈ ರೀತಿ ಆಹಾರಗಳನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ಉತ್ತಮವಾದನ್ನು ಸಪ್ಲೈ ಮಾಡಲಿ, ಸಪ್ಲೈದಾರರು ಯಾರೇ ಆಗಿರಲಿ. ಇವತ್ತೇನು ಆಹಾರ ತಿನ್ನಬೇಕು, ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೇಕು ಅಂತ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇವರು ಇನ್ನೂ ಅಪೌಷ್ಟಿಕತೆಗೆ ತಳ್ತಾ ಇದ್ದಾರೆ ಅಂದರೆ ನಾವೆಲ್ಲ ಅರ್ಥ ಮಾಡಿಕೊಂಡು ಬರೀ ನಾವು ಸಂಬಳಕ್ಕಾಗಿ ಮತ್ತೇನೋ ನಮ್ಮ ಗ್ರಾಚ್ಯುಟಿಗಾಗಿ ನಮ್ಮ ಹೆಣ್ಮಕ್ಳ ಹಕ್ಕು ಕೇಳೋದ್ರ ಜೊತೆಗೆ ಈ ಸಮಾಜದ ಗರ್ಭಿಣಿಯರ, ಬಾಣಂತಿಯರ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇರ್ತಕ್ಕಂಥ ವ್ಯವಸ್ಥೆಗೆ ಪೂರಕ ಪೌಷ್ಟಿಕ ಆಹಾರ ಇದೆ. ಇದನ್ನು ಇವರು ಇಷ್ಟು ಕಳಪೆಯಾಗಿ ಕೊಡ್ತಾ ಇದ್ದಾರೆ ಅಂದರೆ, ಒಂದು ತಿಂಗಳಿಗೆ 2 ತಿಂಗಳು 3 ತಿಂಗಳು ಬರೋದಿಲ್ಲ, ಒಂದೇ ಸಾರಿ 3 ತಿಂಗಳು ತಂದಾಗ್ತಾರೆ. ಆ ತಿಂಗಳುಗಳಲ್ಲಿ ಕಾರ್ಯಕರ್ತೆ ಯಾವ ರೀತಿ ಆ ಮಕ್ಕಳಿಗೆ ಆಹಾರವನ್ನು ಬಡಿಸ್ಬೇಕು, ಎಲ್ಲಿ ತಂದು ಮಾಡಬೇಕು, ಹೇಗೆ ಮಾಡಬೇಕು. ಮೊಟ್ಟೆ ಹಣ ತಾವೆಲ್ಲ ಮೊಟ್ಟೆನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮೊಟ್ಟೆ ಕಿತ್ಕೊಳ್ತಿದ್ದಾಳೆ ಅಂತ ನೋಡ್ತಾ ಇದ್ರಿ. ಸಾರ್ವಜನಿಕ ಹಬ್ಬಗಳು ಬರ್ತವೆ, ಹಬ್ಬಗಳಲ್ಲಿ ಮಕ್ಕಳೇ ಬರೋದಿಲ್ಲ. ಅವತ್ತು ಅಲ್ಲಿ ನಾಗರ ಪಂಚಮಿ, ನಮಗೆ ತಿಳಿದಂಥ ವಿಷಯ. ಅಲ್ಲಿ ನಾಗರ ಪಂಚಮಿಯಲ್ಲಿ ಮಕ್ಕಳು ಯಾರು ತಿನ್ನಿಸಬಾರ್ದು ಅಂತ ಇರೋದು. ನಮಗೊಂದು ಪೋಷಣ್ ಟ್ರ್ಯಾಕ್ ಬಂದಿದೆ ಈಗ. ಆ ಪೋಷಣ್ ಟ್ರ್ಯಾಕಲ್ಲಿ ಪ್ರತಿದಿನ ನಾನು ಏನು ಆಹಾರ ಕೊಡ್ತೀನಿ, ಹೇಗೆ ಕೊಡ್ತೀನಿ, ಫೋಟೋ ಹಾಕಬೇಕು, ಇಲ್ಲ ಅಂದರೆ ಕಷ್ಟ. ಹಂಗಾಗಿ ಆಕೆ ಕೊಡೋದು ಬೇಯಿಸದೇ ಇರೋ ಮೊಟ್ಟೆಯನ್ನು ಕೈಯಲ್ಲಿ ಕೊಟ್ಟಿದ್ದು, ಅದು ತಪ್ಪು. ನಾವಂತೂ ಅದನ್ನು ಖಂಡಿಸ್ತೀವಿ. ಆದರೆ ಅಧಿಕಾರಿಗೋಸ್ಕರ ಮಕ್ಕಳಲ್ಲಿ ಸ್ಥಳೀಯವಾಗಿ ತಿಂದೇ ಇರೋದ್ರಿಂದ ಕೊಡಬೇಡಿ ಅಂದಿದ್ರಿಂದ ಆ ಮೊಟ್ಟೆಯನ್ನು ಕೊಟ್ಟು ಫೋಟೋ ತೆಗೆಯೋಕ್ಕೋಸ್ಕರ ಮಾಡಿರುವಂಥ ಕೆಲಸ ಅಂತ ನಮಗೆ ತಿಳಿದು ಬಂದಿದೆ. ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ಕಾರ್ಯಕರ್ತೆಯರು ಏನಾದರೂ ಅಡ್ಡದಾರಿ ಹಿಡಿದಿದ್ದಾರೆ ಅಂದರೆ ಅಧಿಕಾರಿಗಳ ವೈಫಲ್ಯ. ಇವತ್ತು ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ವಿಜಯಪುರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಯಾಕೆ ನೀವು ಮೊಟ್ಟೆಯನ್ನು 10 ಸಪ್ಲೈ ಮಾಡಿ 25ಕ್ಕೆ ಬಿಲ್ ತಗೊಳ್ತಾರೆ, 10 ಮೊಟ್ಟೆಯನ್ನು ಅಂಗನವಾಡಿ ಕಾರ್ಯಕರ್ತೆ ಹೆಂಗೆ ಹಂಚ್ತಾಳೆ, ಹೇಗೆ ಕೊಡ್ತಾಳೆ? 25 ಮೊಟ್ಟೆ ಬಿಲ್ಲು ಅಧಿಕಾರಿ ತಗೊಳ್ತಾರೆ. ಹಂಗಂದ್ರೆ ಹೇಳ್ತಾರೆ ನಾವು MLAಗಳಿಗೆಲ್ಲ ಕೊಡಬೇಕು, ಇಲ್ಲಿ ನಡೆಯೋದೇ ಹೀಗೆ ಅನ್ನೋದಾದರೆ ಜನಪ್ರತಿನಿಧಿಗಳಾದ ನೀವು ಜನರಿಂದ ಓಟ್ ಹಾಕಿಸ್ಕೊಂಡು ಬಂದು ಅವರ ಹಣವನ್ನು ಮಕ್ಕಳಿಂದ ಕಿತ್ಕೊಂಡು ತಿನ್ನುವಂಥ ಕೆಲಸವನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತಾ, ಅಧಿಕಾರಿಗಳ ಬಗ್ಗೆ ಯಾವುದೇ ದೂರು ಕೊಟ್ಟರು ಇಲ್ಲಿವರೆಗೂ ಕೂಡ ಹೆಬ್ಬಾಳ್ಕರ್ ಅವರು ಆ ಅಧಿಕಾರಿಗೆ ನಾನು ಏನು ಕ್ರಮ ತಗೊಂಡಿದ್ದೀನಿ ಅಂತ ಒಂದು ಸಂಘಟನೆಗೆ ಒಂದು ಪತ್ರ ಕೂಡ ಬರಲಿಲ್ಲ, ಚರ್ಚೆ ಕೂಡ ಆಗಲಿಲ್ಲ. ಇಂಥ ಭ್ರಷ್ಟಾಚಾರ ತುಂಬ ನಡೀತಾ ಇದೆ ನಮ್ಮ ಇಲಾಖೆಯಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂದರೆ ಈ ಒಂದು ಹೋರಾಟಗಾರರು ವಾಯ್ಸ್ ಎತ್ತಬಾರದು. ಯಾರು ಇವರ ಚೇಲೆಗಳಾಗಿರ್ತಾರೆ ಅವರನ್ನು ಕರ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಸಮವಸ್ತ್ರ ಕೊಟ್ಟಿದ್ದಾರೆ, 500 ರೂಪಾಯಿ ಇದೆ, ಅದನ್ನು ನೋಡಿದ್ರೆ ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಂಥ ಅವ್ಯವಸ್ಥೆಗಳು ಎಲ್ಲ ಲೂಟಿ ಹೊಡೆಯತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ನಾವು ಯಾರು ಇವತ್ತು ಗಂಡಿಸ್ತಾ ಇದ್ದೀವಿ ಅವರನ್ನು ಕರೆದು ಮಾತಾಡೋಕ್ಕೆ ಅವ್ರು ತಯಾರಿಲ್ಲ. ನೀವು ನೋಡಿದಾಗೆ ಇವತ್ತು ನಾವೇನು ಚಟಗಾರರಲ್ಲ, ಕಾಮ್ರೇಡ್ ಹೇಳಿದಾಗೆ 19ನೇ ತಾರೀಕಿಗೆ ಹೋರಾಟಕ್ಕೆ ಕರೆ ಕೊಟ್ಟಿರೋದು. ಇವತ್ತು ಈ ಪೋಷಕರು ಅಂಗನವಾಡಿ ಟೀಚರ್ ಹತ್ರ ವಾದ ಮಾಡಬಾರ್ದು, ಇವತ್ತು ಸರ್ಕಾರದ ವಾದ ಮಾಡೋದಕ್ಕೆ ನಾವು ಮಕ್ಕಳ ಪರವಾಗಿ, ಮಕ್ಕಳ ಶಿಕ್ಷಣದ ಪರವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ LKG UKG 250 ತೆಗೆದಿದ್ದಾರೆ. ಅಲ್ಲಿ ಆ ಮಕ್ಕಳಿಗೆ 250 ಸೆಂಟ್ರಿಗೆ ಇವರು ಪುಸ್ತಕವನ್ನು ಕರೆಕ್ಟಾಗಿ ಕೊಟ್ಟಿಲ್ಲ, 250 ಸೆಂಟ್ರಿಗೆ ಇರ್ತಕ್ಕಂಥ ಮಕ್ಕಳಿಗೆ ಯೂನಿಫಾರ್ಮ್ ಕರೆಕ್ಟಾಗಿ ಕೊಟ್ಟಿಲ್ಲ.
ಆ ಶಿಕ್ಷಕರಿಗೆ ಒಂದು ಉತ್ತಮ ತರಬೇತಿ ಬೇಕಲ್ವಾ? ಇಷ್ಟು ದಿನ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ, ನೀವು ಹೇಳ್ತಕ್ಕಂಥ ಸರ್ವೆಗಳನ್ನು ಮಾಡ್ತಾ, ಮತ್ತೆ ಏನಿವತ್ತು ಪೋಷಣ ಅಭಿಯಾನ ಅಂತ ಬರ್ತಾ ಇದೆ, ಪ್ರತಿದಿನ ಗರ್ಭಿಣಿ ಬಾಣಂತಿಯರಿಗೆ ಒಂದು ಶ್ರೀಮಂತ ಕಾರ್ಯಕ್ರಮ, ಅವೇರ್ನೆಸ್ಸು, ಮತ್ತೆ ಏನು ಬಾಲ್ಯ ವಿವಾಹದ ಬಗ್ಗೆ ಅವೇರ್ನೆಸ್ಸು, ಈ ರೀತಿ ಕಾರ್ಯಕ್ರಮಗಳನ್ನ ಪ್ರತಿದಿನ ಮಾಡಿಸ್ತಾ ಇದ್ದಾರೆ. ಅದನ್ನು ಫೋಟೋ ಹಾಕಬೇಕು, ಅದಕ್ಕೆ ₹1 ಕೊಡೋದಿಲ್ಲ. ಕಂಟೆನೆನ್ಸಿ ಅಂತ ಆಗಲಿ ಪ್ರತಿಯೊಂದು ಇದರಲ್ಲೂ ಇದನ್ನು ನಾವು 19ನೇ ತಾರೀಕಿಗೆ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಇಲಾಖೆ ಕೊಡ್ತಕ್ಕಂಥ ಬೇಡಿಕೆಗಳಿದ್ದಾವೆ, ಕೊಡ್ತೇವೆ. ಇವತ್ತು ಬಹುಮುಖ್ಯವಾಗಿ ಏನು 5 ಬೇಡಿಕೆಗಳಿದೆ, ಇದು ಸರ್ಕಾರದ ಪಾಲಿಸಿ ಮ್ಯಾಟರ್. ಇದರೊಳಗಡೆ ಈ 5 ಬೇಡಿಕೆಗಳ ಜೊತೆಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು 19ನೇ ತಾರೀಕಿನ ಇದರೊಳಗಡೆ ಪೂರ್ಣ ಪ್ರಮಾಣದಲ್ಲಿ ತಮಗೆ ಗಮನವನ್ನು ಸೆಳೀತೇವೆ. ಹಾಗೆ ಏನು ಇವತ್ತು ಗೌರವಧನ ಹೆಚ್ಚಳ ಮಾಡಬೇಕು ಹೇಳ್ತಾ ಇದ್ದಾರೆ, ಸಹಾಯಕಿಯರಿಗೆ ಮಾಡಿದ್ದೀವಿ, ಕಾರ್ಯಕರ್ತರೆಲ್ಲ ಗೊಂದಲದ ಹೇಳಿಕೆಗಳನ್ನು ಕೊಡೋದು, ಗೊಂದಲದ ಹೇಳಿಕೆಗಳ ಜೊತೆಗೆ ನಮ್ಮ ಕಾರ್ಯಕರ್ತೆಯರ ಪರಿಸ್ಥಿತಿ ಬಗ್ಗೆ ಇಲ್ಲ. ತಾವೆಲ್ಲ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರಿ ಫೋನ್ ಮಾಡಿ, 3 ತಿಂಗಳು ಸಂಬಳ ಆಗಿಲ್ಲ ಅಂತ. 4 ತಿಂಗಳು ಸಂಬಳ ಇಲ್ಲ ರೀ, ಹೆಂಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಹೆಬ್ಬಾಳ್ಕರ್ ಅವರು. ತರಿಸ್ಕೊಳ್ಬೇಕಾಗಿರೋದು ಯಾರು? ಹಂಗಂತ ಕೇಂದ್ರ ಸರ್ಕಾರ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇಲ್ಲ ನೀವು? ಎಲ್ಲಿ ಹೋಗ್ತಾಳೆ ಅವಳು? ಹೆಂಗೆ ಜೀವನ ಮಾಡಬೇಕು? ಇಲ್ಲಿ ಬಂದವರು ಯಾರು ಅನ್ನೋದ್ರ ಬಗ್ಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೇಡಿಕೆಗಳು ಚೆನ್ನಾಗಿ